ನಮಸ್ಕಾರ ಸ್ನೇಹಿತರೆ, ದಿಶಿರಬ್ಲಾಗ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಕಳೆದ ದಿವ್ಯ ಕಲಿಕೆನಲ್ಲಿ ಸಸ್ಟೈನಬಿಲಿಟಿ ಇನ್ ರಿಲೇಶನ್ಶಿಪ್ ನೋಡಿದ್ವಿ. ಅದನ್ನ ನೋಡಿದಾಗ ನಿಮ್ಗೆ ಅನ್ಸಿರ್ಬೋದು, ಏನಪ್ಪಾ ಇತ್ತೀಚಿನ ದಿನಗಳಲ್ಲಿ ದಿವ್ಯ ಸಸ್ಟೈನಬಿಲಿಟಿ ಬಗ್ಗೆ ಮಾತಾಡ್ತಿದ್ದಾಳೆ, ಕಳೆದ 7-8 ವರ್ಷಗಳಿಂದ ಮಿನಿಮಲಿಸಂ ಬಗ್ಗೆ ಮಾತಾಡ್ಕೊಂಡು ಬಂದ್ರು, ಈಗ ಮಿನಿಮಲಿಸಂ ಟಾಪಿಕ್ ಬಗ್ಗೆ ಮಾತಾಡೋದನ್ನೇ ಕಡಿಮೆ ಮಾಡ್ಬಿಟ್ಟಿದ್ದಾರೆ ಅಂತ. ಖಂಡಿತವಾಗಿ ಕೂಡ ಹಾಗಲ್ಲ. ಇವತ್ತಿನ ವಿಡಿಯೋದಲ್ಲಿ ನಾನು ಮಿನಿಮಲಿಸಂ, ಸಸ್ಟೈನಬಿಲಿಟಿ ಎರಡನ್ನೂ ಕೂಡ ಒಳಗೊಂಡಿರುವಂತಹ ಒಂದು ಕಾಂಬೋ ಸಸ್ಟೈನಬಲ್ ಮಿನಿಮಲಿಸಂ ಬಗ್ಗೆ ಮಾತಾಡ್ತಾ ಇದ್ದೀನಿ. ಹೇಗೆ ಇವೆಲ್ಲ ಸ್ಟಾರ್ಟ್ ಆಯ್ತು ಅಂತ ನೋಡೋದಾದ್ರೆ, ಇದ್ಯಾವುದು ಕೂಡ ಮಿನಿಮಲಿಸಂ ಆಗ್ಲಿ ಸಸ್ಟೈನಬಿಲಿಟಿ ಆಗ್ಲಿ ಇದೆರಡು ಕೂಡ ಹೊಸತಲ್ಲ. ಹಿರಿಯರ ಕಾಲದಿಂದ ನಡ್ಕೊಂಡು ಬಂದಿರುವಂತದ್ದು. ನಮ್ಮ ತಾತ ಮುತ್ತಾತಂದ್ರ ಕಾಲದಲ್ಲೂ ಕೂಡ ಒಂದು ಸಿಂಪಲ್ ಆದ ಸರಳವಾದ ಪ್ರಕೃತಿಗೆ ಹತ್ತಿರವಾದ ಜೀವನ ಇತ್ತು. ಇದೇನು ಹೊಸದಾಗಿ ನಾವು ಕಂಡು ಹಿಡಿದಿರುವಂತದ್ದಲ್ಲ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಇದರ ಬಗ್ಗೆ ಸ್ವಲ್ಪ ಮತ್ತೆ ಅರಿವನ್ನ ಬೆಳೆಸ್ಕೊಂಡು ಮುಂದುವರ್ಸ್ಕೊಂಡು ಹೋಗುವಂತ ಪ್ರಯತ್ನ ನಾವು ಮಾಡ್ತಿದೀವಿ ಅಷ್ಟೇ. ಮಿನಿಮಲಿಸಂ ಅಲ್ಲಿ ನಾವು ಏನ್ ಮಾಡ್ತೀವಿ, ನಮ್ಮ ಅಗತ್ಯಗಳನ್ನ ಪೂರೈಸಿಕೊಳ್ಳೋದಕ್ಕೆ, ಒಂದು ಉದ್ದೇಶದ ನಮ್ಮ ಪರ್ಪಸ್ ಅನ್ನ ಫುಲ್ಫಿಲ್ ಮಾಡೋದಕ್ಕೆ ನಮಗ್ ಏನೆಲ್ಲ ಅಗತ್ಯ ಇದೆಯೋ ಅವಷ್ಟೇ ವಸ್ತುಗಳನ್ನ ಇಟ್ಕೊಂಡು ಮಿಕ್ಕಿರೋದನ್ನ ಡಿಕ್ಲಟರಿಂಗ್ ಮಾಡಿ ತೆಗೆದು ಹಾಕ್ತಾ ಬರ್ತೀವಿ. ಎಷ್ಟು ಅಗತ್ಯ ಬೇಕೋ ಅಷ್ಟಿದ್ರೆ ಸಾಕು. ಅದರಿಂದ ಅದರ ಮೇಂಟೆನೆನ್ಸ್ ಕೆಲಸನೂ ತಪ್ಪತ್ತೆ, ಜಾಗನೂ ಉಳಿಯುತ್ತೆ, ಟೈಮ್ ಉಳಿಯುತ್ತೆ, ದುಡ್ಡು ಉಳಿಯುತ್ತೆ, ಕ್ಲಾರಿಟಿನೂ ಸಿಗತ್ತೆ. ಸೊ ಎಷ್ಟು ಬೇಕೋ ಅಷ್ಟೇ ಇದ್ದಾಗ ನಮ್ಮ ಜೀವನ ನಿಜವಾಗ್ಲೂ ಸುಲಭ ಆಗತ್ತೆ. ಅದನ್ನ ನಾವು ಗಮನದಲ್ಲಿ ಇಟ್ಕೊಂಡು, ಆದ್ರೆ ಮಿನಿಮಲಿಸಂ ಅಲ್ಲಿ ನಾವು ಸ್ವಲ್ಪ ಕಂಫರ್ಟ್ ಅನ್ನು ಕೂಡ ಗಮನದಲ್ಲಿ ಇಟ್ಕೊಳ್ತೀವಿ. ಬರೇ ಬೇಸಿಕ್ ಅಲ್ಲಿ ನಾವು ಬದುಕ್ತೀವಿ ಅಂತಲ್ಲ, ಕೆಲವೊಂದಿಷ್ಟು ನಮ್ಮ ಅಗತ್ಯಗಳು, ನಮ್ಮ ಇಷ್ಟ ಇವೆರಡನ್ನೂ ಕೂಡ ಗಮನದಲ್ಲಿ ಇಟ್ಕೊಂಡು ನಾವು ನಮ್ಮ ಹತ್ರ ಇರೋ ವಸ್ತುಗಳ ಆಯ್ಕೆ ಆಗ್ಲಿ ಅಥವಾ ನಮ್ಮ ಜೀವನ ಶೈಲಿ ಆಗ್ಲಿ ನಿರ್ಧಾರ ಮಾಡ್ಕೊಳ್ತಾ ಹೋಗ್ತೀವಿ, ಅವರವರ ಜೀವನಕ್ಕೆ ತಕ್ಕನಾಗಿ. ಇದರಲ್ಲಿ ಒಂದು ಪರ್ಸನಲೈಸ್ಡ್ ಟಚ್ ಇರುತ್ತೆ. ಯಾರು ಹೇಗ್ ಬೇಕೋ, ಏನ್ ಮಿನಿಮಮ್ ಅನ್ನೋದನ್ನ ಅವರೇ ಡಿಸೈಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶಗಳಿರುತ್ತೆ. ಎಲ್ಲರದ್ದು ಮಿನಿಮಮ್ ಸೇಮ್ ಲೆವೆಲ್ ಇರಲ್ಲ. ಒಬ್ಬೊಬ್ಬರಿಗೆ ಅನುಕೂಲ ಆಗೋ ಹಾಗೆ ಒಂದು ಪರ್ಸನಲೈಸ್ಡ್ ಟಚ್ ನಲ್ಲಿ ಈ ಲೈಫ್ ಸ್ಟೈಲ್ ಅನ್ನ ನಾವು ಅನುಸರಿಸ್ತಾ ಹೋಗ್ತೀವಿ. ಯಾವಾಗ ನಾವು ತಗೊಳ್ಳೋದನ್ನ ಕಡಿಮೆ ಮಾಡ್ತೀವೋ, ಬೆರಳಿಗೆ ಎಷ್ಟು ಅಂತಲ್ಲ, ಅಗತ್ಯ ಇರೋಷ್ಟೇ ತಗೋತೀವಿ ಅಂತ ಯೋಚನೆ ಮಾಡ್ತೀವೋ, ಆದಷ್ಟು ಕ್ವಾಲಿಟಿ ಪ್ರಾಡಕ್ಟ್ಸ್ ಗಳನ್ನ ಪರ್ಚೇಸ್ ಮಾಡ್ತಾ ಹೋಗ್ತೀವೋ, ಅದೇನಾಗತ್ತೆ ಹೇಳಿ, ತಗೊಳ್ಳೋದು ಕಡಿಮೆ ಆಗುತ್ತೆ, ತಗೊಂಡಿರೋದು ಕೂಡ ಜಾಸ್ತಿ ಬಾಳಿಕೆ ಬರುವಂತದ್ದಾಗಿರುತ್ತೆ. ತಾನಾಗಿ ಆಗ ಒಂದು ವೇಸ್ಟ್ ಕೂಡ ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಆ ವಸ್ತುಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡುವಾಗ ಬಳಸೋ ರಿಸೋರ್ಸಸ್ಗಳು ಕಡಿಮೆ ಆಗುತ್ತೆ, ಟ್ರಾನ್ಸ್ಪೋರ್ಟೇಷನ್ ಕಡಿಮೆ ಆಗುತ್ತೆ, ಜೊತೆಗೆ ಎಂಡ್ ಅಲ್ಲಿ ವೇಸ್ಟ್ ಕೂಡ ಕಡಿಮೆ ಜನರೇಟ್ ಆಗುತ್ತೆ. ಈ ರೀತಿನಲ್ಲಿ ಸಸ್ಟೈನಬಿಲಿಟಿಗೆ ಒಂದು ಪೂರಕವಾಗ್ತಾ ಹೋಗುತ್ತೆ. ಯಾವಾಗ ನಾವು ಒಂದು ಮೈಂಡ್ಫುಲ್ ಹಾಗೆ ಒಂದು ಕಾನ್ಶಿಯಸ್ ಪರ್ಚೇಸ್ ಅನ್ನ ನಾವು ಮಾಡಿದಾಗ. ಆದ್ರೆ ಮಿನಿಮಲಿಸಂ ಅಲ್ಲಿ ಇದು ಕಂಪಲ್ಸರಿ ಏನಲ್ಲ, ಸಸ್ಟೈನಬಲ್ ಪ್ರಾಡಕ್ಟ್ಸ್ ಅನ್ನ ತಗೋಬೇಕು ಅನ್ನೋ ಕಂಪಲ್ಸರಿ ಏನು ಕೂಡ ಇಲ್ಲ. ಕೆಲವೊಮ್ಮೆ ಇದರಲ್ಲಿ ಎಲ್ಲೋ ಒಂದು ಲೂಪ್ ಹೋಲ್ಸ್ ಕೂಡ ಇರುತ್ತೆ. ಹೇಗೆ ಅಂತಂದ್ರೆ, ಮಿನಿಮಲಿಸ್ಟ್ ವಾರ್ಡ್ರೋಬ್ ಏನೋ ನಾನು ಇಟ್ಕೊಳ್ತೀನಿ, ಕಮ್ಮಿ ಬಟ್ಟೆನೇ ಇಟ್ಕೊಳ್ತೀನಿ, ಆದ್ರೆ ಮತ್ತೆ ತಗೊಳ್ಳೋದು ಡಿಕ್ಲಟರ್ ಮಾಡೋದು. ಆಗ ಆ ಮಿನಿಮಲಿಸಂ ಎಲ್ಲೋ ಒಂದ್ ಕಡೆ ಸಸ್ಟೈನಬಿಲಿಟಿಗೆ ಅಗೇನೆಸ್ಟ್ ಹೋಗೋದಕ್ಕೆ ಶುರು ಆಗುತ್ತೆ. ಇದನ್ನು ನಾವು ಗಮನಿಸ್ಕೋಬೇಕಾಗತ್ತೆ. ಎಲ್ಲಾ ಸರಿ ಮಿನಿಮಲಿಸಂ ಪೂರಕವಾಗಿ ಹೋಗುತ್ತೆ ಅಂತ ಹೇಳಕ್ಕಾಗಲ್ಲ. ಯಾವಾಗ ನೀವು ತಗೊಳ್ಳೋದು ಡಿಕ್ಲಟರ್ ಮಾಡೋದು ಮಾಡ್ತಾ ಹೋಗ್ತಿರಲ್ಲ, ಆಗ ಸಸ್ಟೈನಬಿಲಿಟಿಗೆ ಅಗೇನೆಸ್ಟ್ ಹೋಗೋದಕ್ಕೂ ಕೂಡ ಚಾನ್ಸಸ್ ಇರುತ್ತೆ. ಹಾಗೆ ಸಸ್ಟೈನಬಿಲಿಟಿಗೆ ಬರೋದಾದ್ರೆ, ಸಸ್ಟೈನಬಿಲಿಟಿನಲ್ಲಿ ನಾವು ಏನ್ ಮಾಡ್ತೀವಿ ಹೇಳಿ, ಪ್ರಕೃತಿಗೆ ಪೂರಕವಾಗಿ ಬದುಕುವುದಕ್ಕೆ ಪ್ರಯತ್ನ ಮಾಡ್ತಾ ಹೋಗ್ತೀವಿ. ಇನಿಷಿಯಲಿ ಸಸ್ಟೈನಬಲ್ ಪ್ರಾಡಕ್ಟ್ಸ್, ಇವಾಗಂತೂ ಎಷ್ಟೊಂದು ಸಸ್ಟೈನಬಲ್ ಪ್ರಾಡಕ್ಟ್ಸ್ ಗಳಿದೆ. ನಿಜವಾಗಿ ನಮ್ಗೆ ಅಗತ್ಯ ಇದೆಯಾ ಇಲ್ವಾ ಅನ್ನೋದೇ ನೋಡಿದೆ ನಾವು ಇದು ಸಸ್ಟೈನಬಲ್ ಪ್ರಾಡಕ್ಟ್ ಅಂತ ನಾವು ಎಲ್ಲಾನು ಪರ್ಚೇಸ್ ಮಾಡ್ತಾ ಹೋದ್ರೆ ಅದರಲ್ಲೂ ಕೂಡ ಲೂಪ್ ಹೋಲ್ಸ್ ಇದೆ. ಅದರಿಂದ ಕೂಡ ಪ್ರಕೃತಿಗೆ ತೊಂದರೆ ಆಗುತ್ತೆ. ಒಂದು ವಸ್ತುನ ಮ್ಯಾನುಫ್ಯಾಕ್ಚರ್ ಮಾಡುವಾಗ ಸಾಕಷ್ಟು ರಿಸೋರ್ಸ್ ಯೂಸ್ ಆಗಿರುತ್ತೆ, ಟ್ರಾನ್ಸ್ಪೋರ್ಟೇಷನ್ ಯೂಸ್ ಆಗಿರುತ್ತೆ. ಸೊ ವೇಸ್ಟ್ ಅನ್ನು ಕೂಡ ಹ್ಯಾಂಡಲ್ ಮಾಡೋದಕ್ಕೂ ಕೂಡ ಸಮ್ ಪ್ರೊಸೆಸಿಂಗ್ ಅಂತೂ ಇರುತ್ತೆ ಅಲ್ವಾ. ಆಲ್ ಆಫ್ ಎ ಸಡನ್ ಏನು ನೀವು ಕಾಂಪೋಸ್ಟ್ ಮಾಡಿದ್ರೆ ಎಲ್ಲಾನು ಗೊಬ್ಬರ ಆಗಿ ಹೋಗಲ್ಲ. ಸೊ ಕೆಲವೊಂದಿಷ್ಟು ಐಟಮ್ಸ್ ಗಳು ಇಕೋ ಅಂತ ಹೇಳಿದ್ರು ಕೂಡ ಒಂದು ಫ್ಯಾಕ್ಟರಿ ಸಿಚುವೇಶನ್ಸ್ ಗಳಲ್ಲಿ ಇಕೋ ಫ್ರೆಂಡ್ಲಿ ಇರ್ಬೋದು, ನಾರ್ಮಲ್ ಆಗಿ ಹೊರಗಡೆ ಕೊಳ್ತು ಹೋಗದೆ ಇರುವಂತದ್ದು ಇರ್ಬೋದು, ಅಥವಾ ಸಾಕಷ್ಟು ಇದರಲ್ಲೂ ಕೂಡ ಕೆಲವೊಂದಿಷ್ಟು ಮೈನಸ್ ಪಾಯಿಂಟ್ಸ್ ಗಳು ಇರುತ್ತೆ. ಸಸ್ಟೈನಬಿಲಿಟಿನಲ್ಲೂ ಕೂಡ ನಾವು ಮಿನಿಮಮ್ ಅಗತ್ಯಗಳನ್ನ ಗಮನದಲ್ಲಿ ಇಟ್ಕೊಂಡು ನಮಗೆ ಎಷ್ಟು ಅಗತ್ಯ ಇದೆಯೋ ಪ್ರಾಡಕ್ಟ್ಸ್ಗಳು ಅಷ್ಟು ಮಾತ್ರನೇ ನಾವು ಪರ್ಚೇಸ್ ಮಾಡ್ತಾ ಹೋದಾಗ ನಿಜವಾದ ಒಂದು ಸಸ್ಟೈನಬಲ್ ಲೈಫ್ ಸ್ಟೈಲ್ ನಾವು ಬದುಕೋದು ಸಾಧ್ಯ ಆಗುತ್ತೆ. ಸೊ ಇಲ್ಲಿ ಮಿನಿಮಲಿಸಂ ಸಸ್ಟೈನಬಿಲಿಟಿಗೆ ಒಂದು ಕಾಂಟ್ರಿಬ್ಯೂಷನ್ ಅನ್ನ ಆಡ್ ಮಾಡಿದ್ರೆ, ಆ ಕಡೆ ಮಿನಿಮಮ್ ಥಿಂಗ್ಸ್ ಗಳಿದ್ದಾಗ ನಮ್ಗೆ ಆ ವಸ್ತುವಿನ ಮೇಲೆ ಗಮನ ಹೋಗುತ್ತೆ,
ತಾನಾಗಿ ಒಂದು ರೂಮ್ ತುಂಬಾ ಸಾಮಾನು ತುಂಬಿಕೊಂಡಿದೆ ಅಂತಂದಾಗ ಯಾವ್ದ್ರ ಮೇಲೆ ಗಮನ ಸರಿಯಾಗಿ ಹೋಗಲ್ಲ. ಅದೇ ಇರೋದೇ ಕೆಲವೊಂದಾಗ ಗಮನ ಕೇಂದ್ರೀಕರಿಸೋದು ಸುಲಭ ಆಗ್ತಾ ಹೋಗುತ್ತೆ. ಆ ವಸ್ತುಗಳ ಒಂದು ಸ್ಟಾರ್ಟಿಂಗ್ ಪಾಯಿಂಟ್, ಪ್ರೊಸೆಸಿಂಗ್, ಎಂಡ್ ಪಾಯಿಂಟ್ ಎಲ್ಲಾನು ಕೂಡ ನಮ್ಮ ಗಮನಕ್ಕೆ ಹೋದಾಗ ತಾನಾಗಿನೇ ಸಸ್ಟೈನಬಲ್ ಲೈಫ್ ಸ್ಟೈಲ್ ಕಡೆ ನಾವು ಶಿಫ್ಟ್ ಆಗ್ತಾ ಹೋಗ್ತೀವಿ. ನನ್ನ ಲೈಫ್ ಅಲ್ಲಿ ಸಸ್ಟೈನಬಲ್ ಆಲ್ ಆಫ್ ಎ ಸಡನ್ ಬಂದಿದ್ದಲ್ಲ. ಮಿನಿಮಲಿಸಮ್ ಅನ್ನ ನಾನು ತುಂಬಾ ವರ್ಷಗಳವರೆಗೂ ಫಾಲೋ ಮಾಡ್ತಾ ಇದ್ದೆ. ಆಮೇಲೆ ನಿಧಾನಕ್ಕೆ ಇರೋ ವಸ್ತುಗಳು ಹಾಳಾದಾಗ ಯಾಕೆ ನಾವು ಪ್ರಕೃತಿಗೆ ಪೂರಕವಾಗಿ ಬದುಕಬಾರದು? ಇವಾಗ ಹೇಗೂ ಹೊಸ ತಗೊಳ್ತಾ ಇದ್ದೀನಿ, ಈಗ ನಾವು ಪರಿಸರಕ್ಕೆ ಪೂರಕವಾದ ವಸ್ತುಗಳನ್ನೇ ಪರ್ಚೇಸ್ ಮಾಡೋಣ ಅನ್ನೋ ಕಡೆ ಗಮನ ಹೋಗಿ ಒಂದೊಂದಾಗಿ ಬದಲಾಯಿಸ್ತಾ ಬಂದಿದ್ದು ನಾನು. ಬಟ್ಟೆಯಿಂದ ಹಿಡಿದು ಪ್ರತಿಯೊಂದು ವಸ್ತುಗಳನ್ನು ಕೂಡ ನಿಧಾನಕ್ಕೆ ಡಿಕ್ಲೇಟರ್ ಮಾಡಿ 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 ಮಿನಿಮಮ್ ಮಾಡಿ, ಆಮೇಲೆ ಮಿನಿಮಮ್ ಲೆವೆಲ್ ನಾನು ರೀಚ್ ಆದಾಗ ಅದನ್ನು ರಿಪ್ಲೇಸ್ ಮಾಡಬೇಕಾಗಿ ಬಂದಾಗ ಗ್ರಾಜುವಲಿ ಸಸ್ಟೈನಬಲ್ ಚಾಯ್ಸಸ್ ಪ್ರಿಫರ್ ಮಾಡ್ತಾ ಹೋದೆ. ಹಾಗಾಗಿ ನನಗೆ ಇವೆಲ್ಲವೂ ಕೂಡ ಒಂದಕ್ಕೊಂದು ಪೂರಕ ಆಗ್ತಾ ಹೋಯ್ತು. ಇವಾಗ ನಾನು ಸಸ್ಟೈನಬಲ್ ಮಿನಿಮಲಿಸಮ್ ಅನ್ನೇ ಒಂದು ಮೇನ್ ಬೇಸ್ ಆಗಿ ಇಟ್ಕೊಂಡು ಸಾಕ್ತೀನಿ. ಸುತ್ತಲಿರೋ ಪೊಸಿಷನ್ಸ್ಗಳು, ನಮ್ಮ ನಾವು ಸಂಗ್ರಹಿಸ್ತಾ ಇರುವಂತ ವಸ್ತುಗಳೇ ಇರಬಹುದು, ಸಾಧ್ಯ ಆದಷ್ಟರ ಮಟ್ಟಿಗೆ ನಮ್ಮ ಒಂದು ಪರ್ಪಸ್ ಅನ್ನ ಫುಲ್ಫಿಲ್ ಮಾಡೋದಕ್ಕೆ ಇರೋ ಪೊಸಿಷನ್ಸ್ಗಳು ನಮ್ಮ ಪರ್ಪಸ್ ಅನ್ನ ಫುಲ್ಫಿಲ್ ಮಾಡೋದಕ್ಕೆ ಪೂರಕವಾಗಿರ್ಬೇಕು. ಇನ್ನ ಹೇಗೆ ಹೇಳ್ಬೋದು ಅಂತಂದ್ರೆ, ನಾವು ಸಂಗ್ರಹಿಸ್ತಾ ಇರುವಂತ ವಸ್ತುಗಳು ಅಥವಾ ನಮ್ಮ ಮನೆಯಲ್ಲಿರೋ ವಸ್ತುಗಳು ನಾವೇನೋ ಒಂದು ಅನ್ಕೊಂಡಿರ್ತೀವಲ್ಲ ಉದ್ದೇಶ, ಆ ಉದ್ದೇಶನ ಪೂರೈಸೋದಕ್ಕೆ ಪೂರಕವಾಗಿರ್ಬೇಕು. ಅದಕ್ಕಿಂತ ಮುಂಚೆ ನಾವೇನ್ ಮಾಡ್ಬೇಕು ಹೇಳಿ, ನಮ್ಮ ಉದ್ದೇಶ ಏನು, ನಮ್ಮ ಲೈಫ್ ಸ್ಟೈಲ್ ಏನು, ಇದನ್ನ ಸ್ವಲ್ಪ ಗಮನಿಸ್ಕೊಂಡು ಆಗ ನಮಗೆ ಇರೋ ವಸ್ತುಗಳು ಇದಕ್ಕೆ ಪೂರಕ ಆಗ್ತಾ ಇದೆಯಾ, ಇಲ್ಲ ಇರೋ ವಸ್ತುಗಳ ಮೇಂಟೆನೆನ್ಸ್ ಅಲ್ಲೇ ನನ್ನ ಜೀವನ ಎಲ್ಲ ಕಳೆದು ಹೋಗಿ ಉದ್ದೇಶ ಹಾಗೆ ಮುಂದಕ್ಕೆ ಸಾಗ್ತಾ ಇದೆಯಾ, ಇದನ್ನು ಕೂಡ ನಾವು ಗಮನಿಸಿ ನೋಡ್ಬೇಕು. ಕೆಲವೊಮ್ಮೆ ಏನಾಗುತ್ತೆ ಅಂತಂದ್ರೆ, ಒಂದ್ರಾಶಿ ವಸ್ತುಗಳನ್ನೇನೋ ತಗೊಂಡ್ಬಿಟ್ವಿ, ವಸ್ತುಗಳ ಮೇಂಟೆನೆನ್ಸ್ ಎಷ್ಟು ಬಿಸಿ ಆಗೋದ್ವಿ ಅಂದ್ರೆ ಜೀವನದ ಉದ್ದೇಶ ಏನು ಅನ್ನೋದೇ ಮರೆತು ಇದನ್ನ ಕ್ಲೀನ್ ಮಾಡೋದಕ್ಕೆ ನಾವು ಹುಟ್ಟಿರೋದು ಅನ್ನೋ ಹಾಗೆ ನಾವು ಬದುಕ್ತಾ ಹೋದ್ರೆ ಆಗ ಆ ವಸ್ತುಗಳ ನಿಜವಾದ ಒಂದು ಸಾರ್ಥಕತೆ ಆಗಲ್ಲ. ನಮ್ಮ ಪರ್ಪಸ್ ಇರೋ ಪೊಸಿಷನ್ಸ್ ಶುಡ್ ಅಲೈನ್ ವಿತ್ ಯುವರ್ ಪರ್ಪಸ್. ಆಲ್ ದ ಪೊಸಿಷನ್ಸ್ ಯು ಹ್ಯಾವ್ ಶುಡ್ ಅಲೈನ್ ವಿತ್ ಯುವರ್ ಪರ್ಪಸ್. ನೀವು ಏನು ಉದ್ದೇಶ ಇಟ್ಕೊಂಡಿದ್ದೀರೋ ಅದರ ಜೊತೆಗೆ ಸಾಗಬೇಕು ಇರೋ ವಸ್ತುಗಳು. ನಾನು ತುಂಬಾ ಸರಿ ಮನೆನ ಶಿಫ್ಟ್ ಮಾಡಿರೋದ್ರಿಂದ ಹೇಗಾಗತ್ತೆ ಅಂತಂದ್ರೆ, ನೆಕ್ಸ್ಟ್ ಮನೆಗೆ ಹೋಗುವಾಗಲೂ ಒಂದು ಎಕ್ಸ್ಟ್ರಾ ಕ್ಲಾರಿಟಿ ಬಂದಿರುತ್ತಲ್ಲ, ಖಾಲಿ ರೂಮ್ ಸಿಕ್ಕಿರುತ್ತಲ್ಲ, ಈ ರೂಮಲ್ಲಿ ಏನು ಇಲ್ಲ, ಇವಾಗ ಇದ್ರಲ್ಲಿ ನಾನು ಏನ್ ಫೀಲ್ ಮಾಡ್ತೀನಿ, ನಮ್ಮ ಮನೆಯ ಅಥವಾ ನಮ್ಮ ಮನೆಯ ಸದಸ್ಯರ ಅಗತ್ಯಗಳೇನು ಅನ್ನೋದನ್ನ ಗಮನಿಸ್ಕೊಂಡು ಅದ್ರ ತಕ್ಕನಾಗಿ ಎಷ್ಟು ಬೇಕೋ ಅಷ್ಟನ್ನೇ ತುಂಬಿಸ್ತಾ ಹೋಗಿದ್ದೀನಿ. ಮಿಕ್ಕಿರೋದೆಲ್ಲ ಅಗತ್ಯ ಇರೋದನ್ನ ಹುಡುಕಿ ನಾನು ಪಾಸ್ ಮಾಡಿದ್ದೀನಿ. ಕೆಲವೊಂದಿಷ್ಟನ್ನ ನಾವು ರಿಯೂಸ್ ಮಾಡ್ಬೋದು, ಕೆಲವೊಂದಿಷ್ಟನ್ನ ಇನ್ಯಾರೋ ಒಬ್ರು ಅಗತ್ಯ ಇರೋರಿಗೆ ಪಾಸ್ ಮಾಡ್ಬೋದು, ಕೆಲವೊಂದಿಷ್ಟು ರೀಸೈಕಲ್ ಮಾಡ್ಬೋದು. ಅದ್ರ ಬಗ್ಗೆ ನಾವು ಇನ್ನೊಮ್ಮೆ ಡೀಟೇಲ್ ಆಗಿ ಮಾತಾಡೋಣ ಅಂತ. ಆದ್ರೆ ಇವತ್ತು ನಾವು ಮುಖ್ಯವಾಗಿ ನೋಡ್ಬೇಕಾಗಿರೋದು ನಮ್ಮ ಉದ್ದೇಶಗಳನ್ನ ಸರ್ವ್ ಮಾಡ್ತಾ ಇದೆಯಾ ಇರೋ ವಸ್ತುಗಳು ಅಂತ. ಇಮ್ಯಾಜಿನ್ ಮಾಡಿ ನೋಡಿ, ಒಂದ್ ಖಾಲಿ ಮನೆ ಇದ್ರೆ ನೀವು ಏನೆಲ್ಲ ಕ್ಲೀನ್ ಮಾಡ್ತೀರಿ, ಅಥವಾ ನಿಮ್ ಜೀವನ ಖಾಲಿ ಇದ್ರೆ ಇವಾಗ ಏನೆಲ್ಲ ನಿಮ್ಮ ಇಂಟ್ರೆಸ್ಟ್, ಏನೆಲ್ಲ ನಿಮ್ಮ ಹಾಬೀಸ್, ಇವನ್ ಗಮನದಲ್ಲಿ ಇಟ್ಕೊಂಡು ಇರೋ ಸಿಚುವೇಶನ್ಸ್, ಸುತ್ತಲಿರೋ ಒಂದು ಸಂದರ್ಭಗಳು ಅದಕ್ಕೆ ಪೂರಕವಾಗಿದೆಯಾ, ಅಥವಾ ಸುತ್ತಲಿರೋ ವಸ್ತುಗಳು ಅದಕ್ಕೆ ಪೂರಕವಾಗಿದೆಯಾ. ಸಿಂಪಲ್ ಲೈಫ್ ಇರ್ಬೋದು, ಏನೋ ದೊಡ್ಡ ಸಾಧನೆ ನಾವು ಮಾಡ್ಬೇಕು ಅಂತಿಲ್ಲ. ದಿನನಿತ್ಯದ ಬದುಕಲ್ಲೂ ಕೂಡ ಸಾಕಷ್ಟು ನಾವು ನಿರ್ಧಾರಗಳನ್ನ ತಗೊಳ್ತಾ ಇರ್ತೀವಿ, ಅಥವಾ ಸಾಕಷ್ಟು ವಸ್ತುಗಳ ಅಗತ್ಯ ನಮಗಿರುತ್ತೆ. ಹಾಗಿರುವಾಗ ನಮ್ಗೆ ಇವೆಲ್ಲ ಪೂರಕವಾಗಿದೆ ನಮ್ಮ ಜೀವನಕ್ಕೆ ಅನ್ನೋದನ್ನ ಒಮ್ಮೆ ಗಮನಿಸಿ ನೋಡ್ಬೇಕು. ಹಾಗೆ ಈ ರೀತಿ ನೋಡುವಾಗ ಸಿಂಪಲ್ ಆಗೋದಕ್ಕೆ ಅಂತ ನಾನು ಯಾವಾಗ ಕೂಡ ಒಂದು ಸಪರೇಷನ್ಸ್ ಇಟ್ಕೊಂಡಿರ್ತೀನಿ. ಯಾವಾಗ ಬೇಸಿಕ್ ಅಲ್ಲಿ ಬಂದಾಗ ನೆನಪಿಟ್ಕೊಳ್ಳೋದು ತುಂಬಾ ಸುಲಭ ಆಗುತ್ತೆ ನನಗೆ. ಸೊ ನನ್ನ ಲೈಫ್ ಏನಿದ್ರು ಬೇಸಿಕ್ ಅಲ್ಲಿ ಫುಡ್, ಶೆಲ್ಟರ್, ಕ್ಲಾತ್ ಇಂದನೇ ಶುರುವಾಗೋದು. ಹಾಗಾಗಿ ನಾನು ಯಾವಾಗ್ಲೂ ಒಂದು ಮನೆಯಲ್ಲಿ ವಸ್ತುಗಳನ್ನ ತುಂಬಿಸೋವಾಗ್ಲಿ, ಅಥವಾ ಇವಾಗ ಇರೋ ವಸ್ತುಗಳನ್ನ ಆದ್ರೆ ಇನ್ನೊಮ್ಮೆ ಜಸ್ಟ್ ಟಚ್ ಮಾಡಿ ಕ್ರಾಸ್ ಚೆಕ್ ಮಾಡೋವಾಗ್ಲೇ ಇರ್ಬೋದು. ಕೆಲವೊಮ್ಮೆ ಈಗ ಆಲ್ರೆಡಿ ಇರೋ ವಸ್ತುಗಳನ್ನ ನಾವು ಎಲ್ಲರೂ ಕೂಡ ಮನೆನೇ ಶಿಫ್ಟ್ ಮಾಡ್ತಾ ಇರಲ್ಲ. ಹಾಗಿರುವಾಗ ಏನಾಗುತ್ತೆ ಅಂತಂದ್ರೆ, ಇರೋ ಮನೆಯಲ್ಲೇನೆ ಇರೋ ವಸ್ತುಗಳನ್ನೇನೆ ಒಂದೊಂದಾಗಿ ಜಸ್ಟ್ ಟಚ್ ಮಾಡಿ ಅದನ್ನ ಡಿಸೈಡ್ ಮಾಡ್ತಾ ಹೋಗಿ, ಈ ವಸ್ತುಗಳು ನನಗೆ ಏನು ಉದ್ದೇಶನ ನನ್ನ ಜೀವನದಲ್ಲಿ ಸರ್ವ್ ಮಾಡ್ತಾ ಇದೆ ಅನ್ನೋದನ್ನ ಗಮನಿಸಿ ನೋಡ್ತಾ ಹೋಗಿ. ನಾನು ಹೇಗೆ ಡಿವೈಡ್ ಮಾಡ್ಕೊತೀನಿ ಅಂತಂದ್ರೆ, ಫುಡ್, ಶೆಲ್ಟರ್, ಕ್ಲಾತ್ ಇವಿಷ್ಟು ಬೇಸಿಕ್. ನಾವು ಬದುಕಕ್ಕೆ ಊಟ ಅಂತೂ ಬೇಕೇ ಬೇಕು, ಅಡಿಗೆ ನಾವು ಮಾಡ್ತೀವಿ. ಸೊ ಫುಡ್ ರಿಲೇಟೆಡ್ ಏನೆಲ್ಲ ಅಗತ್ಯಗಳಿದೆ ಅದನ್ನ ಒಂದು ಕ್ಯಾಟಗರಿನಲ್ಲಿ ಸಪರೇಟ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಇನ್ನೊಂದು ಶೆಲ್ಟರು. ಮನೆ ಅಂತ ಬಂದಾಗ ಮನೆ ಬೇಸಿಕ್ ಏನ್ ಬೇಕಾಗುತ್ತೋ ಅವಷ್ಟೊಂದು ನಮ್ಗೆ ವಸ್ತುಗಳು ಬೇಕೇ ಬೇಕಾ, ಒಂದು ಕೂತು ಆರಾಮ್ಸೆ ಫ್ಯಾಮಿಲಿ ಕೂತು ಮಾತಾಡಕ್ಕೆ
ಫರ್ನಿಚರ್ ಇರ್ಬೋದು, ಅಥವಾ ಎಲ್ಲರೂ ನೆಲದ ಮೇಲೆ ಕೂರ್ತೀವಿ ಅನ್ನೋ ಹಾಗಾಗಲ್ಲ. ಒಂದು ಬೇಸಿಕ್ ಫರ್ನಿಚರು, ಅಥವಾ ಏನ್ ಮನೇಲಿ ಎಲ್ಲರದ್ದು ಗಮನಿಸ್ಕೊಂಡು ಮನೆಗೆ ಬೇಸಿಕ್ ಏನು ಶೆಲ್ಟರ್ ಸ್ಪೇಸ್ ನ ಒಂದು ಗಮನದಲ್ಲಿ ಇಟ್ಟುಕೊಂಡು ಅದರ ಅಗತ್ಯಗಳು. ನೆಕ್ಸ್ಟ್ ಫುಡ್ ಆಯ್ತು, ಶೆಲ್ಟರ್ ಆಯ್ತು. ನೆಕ್ಸ್ಟ್ ಇನ್ನು ಕ್ಲಾತ್, ಬಟ್ಟೆ ಅಗತ್ಯ, ಏನ್ ಅಗತ್ಯ ಇದೆಯೋ ನಮಗ್ ಬಟ್ಟೆ, ನಮ್ಮ ಏನೆಲ್ಲ ಫಂಕ್ಷನ್ಸ್ ಗಳನ್ನ ನಾವು ಅಟೆಂಡ್ ಮಾಡ್ತೀವಿ ಅಥವಾ ನಾವು ಎಷ್ಟು ಟ್ರಾವೆಲ್ ಮಾಡ್ತೀವಿ, ಏನು ದಿನನಿತ್ಯ ನಮ್ಮ ಒಂದು ಸುತ್ತಮುತ್ತಲಿಂದ ಯಾವ ತರ ಜರ್ನಿ ಇರುತ್ತೆ ನೋಡಿ, ಅದನ್ನ ಗಮನದಲ್ಲಿ ಇಟ್ಕೊಂಡು ಬಟ್ಟೆಗಳ ಆಯ್ಕೆ ಎಷ್ಟು ಬೇಕು ಅಂತ ಡಿಸೈಡ್ ಮಾಡ್ಕೊಳ್ಳೋದಿರ್ಬೋದು. ಹಾಗೆ ಫುಡ್ ಆಯ್ತು, ಶೆಲ್ಟರ್ ಆಯ್ತು, ಕ್ಲಾತ್ ಆಯ್ತು. ಇದಾದ್ಮೇಲೆ ಹೈಜೀನ್ ಅಂತೂ ಬೇಕೇ ಬೇಕು. ಬಾಡಿನೂ ಕ್ಲೀನ್ ಆಗಿ ಇಟ್ಕೋಬೇಕು, ಹೊರಗಡೆ ಮನೆಯೂ ಕೂಡ ಕ್ಲೀನ್ ಆಗಿ ಇಡಬೇಕು, ನಾವು ಬಳಸುವಂತ ವಸ್ತುಗಳನ್ನು ಕೂಡ ಕ್ಲೀನ್ ಮಾಡ್ಬೇಕು. ಹಾಗಾಗಿ ಹೈಜೀನ್ ತುಂಬಾನೇ ಮ್ಯಾಟರ್ ಆಗುತ್ತೆ. ಸೊ ಹೈಜೀನ್ ರಿಲೇಟೆಡ್ ಏನೆಲ್ಲ ನಾವು ಪ್ರಾಡಕ್ಟ್ಸ್ ಗಳನ್ನ ಇದ್ರಲ್ಲಿ ನಾನು ಒಂದೊಂದು ಕ್ಯಾಟಗರಿನೂ ಅಪ್ಕಮಿಂಗ್ ವಿಡಿಯೋಸ್ ಗಳಲ್ಲಿ ಡೀಟೇಲ್ ಆಗಿ ಅಡ್ರೆಸ್ ಮಾಡ್ತೀನಿ. ಫುಡ್ ರಿಲೇಟೆಡ್ ಬಂದಾಗ ನಾವು ಯಾವ ತರ ಸಸ್ಟೈನಬಿಲಿಟಿನ ಅಚೀವ್ ಮಾಡಬಹುದು, ಅಥವಾ ಶೆಲ್ಟರ್ ರಿಲೇಟೆಡ್ ಮನೆ ಅಂತ ಬಂದಾಗ ನಾವು ಹೇಗೆ ಸಸ್ಟೈನಬಿಲಿಟಿನ ಮೇಂಟೈನ್ ಮಾಡಬಹುದು, ಅಥವಾ ಕ್ಲಾತ್ ಇರಬಹುದು. ಇದ್ರಲ್ಲೆಲ್ಲ ನಿಧಾನಕ್ಕೆ ಒಂದೊಂದಾಗಿ ಹೈಜೀನ್ ಬಗ್ಗೆ ನಾವು ಯಾವ ತರ ಸಸ್ಟೈನಬಲ್ ಲೈಫ್ ಸ್ಟೈಲ್ ಅನ್ನ ಒಂದು ಮಿನಿಮಮ್ ಸಸ್ಟೈನಬಲ್ ಎರಡು ಕೂಡ ಸಸ್ಟೈನಬಿಲಿಟಿ ಮಿನಿಮಲಿಸಮ್ ಎರಡು ಕೂಡ ಕಂಬೈನ್ ಆಗಿರುವಂತ ಲೈಫ್ ಸ್ಟೈಲ್ ನಾವು ಲೀಡ್ ಮಾಡಕ್ಕೆ ಏನ್ ಮಾಡಬಹುದು ಅನ್ನೋದನ್ನ ಕಮಿಂಗ್ ವಿಡಿಯೋಸ್ ಅಡ್ರೆಸ್ ಮಾಡ್ತೀನಿ. ಫುಡ್ ಶೆಲ್ಟರ್ ಕ್ಲಾತ್ ಹೈಜೀನ್ ಆದ್ಮೇಲೆ ನೆಕ್ಸ್ಟ್ ಇನ್ನೊಂದು ಬರೀ ಇಷ್ಟೇ ಬೇಸಿಕಲ್ ಜೀವನ ಸಾಕಲ್ಲ, ಸಮ್ ಪರ್ಪಸ್ ಕೂಡ ಇರುತ್ತೆ ಅಲ್ವಾ ಜೀವನದಲ್ಲಿ. ಕೆಲವೊಂದು ಸ್ಕಿಲ್ಸ್ ರಿಲೇಟೆಡ್, ನನ್ನ ಸ್ಕಿಲ್ಸ್ ಹಾಬೀಸ್ ಇವೆರಡನ್ನು ಕೂಡ ಕ್ಲಬ್ ಮಾಡಿದೀನಿ, ಈಸಿಯಾಗಿ ನೆನ್ಪಿಟ್ಕೋಬಹುದು ಇದನ್ನ ಅನ್ನೋದಕ್ಕೆ. ಸ್ಕಿಲ್ಸ್ ಅಂಡ್ ಹಾಬೀಸ್ ಇದ್ರಲ್ಲಿ ಹೇಗ್ ಸೆಗ್ರಿಗೇಟ್ ಮಾಡಿದೀವಿ, ಸ್ಕಿಲ್ಸ್ ಅಂದ್ರೆ ಮಕ್ಕಳ ಈಗ ಆಯ್ತು ನಂದು ಲಿಮಿಟೆಡ್ ಇರುತ್ತೆ, ಏನು ಬೇಸಿಕ್ ಡೇ ಟು ಡೇ ಲೈಫ್ ನನ್ನ ಕಮಿಟ್ಮೆಂಟ್ಸ್ ಏನಿರುತ್ತೋ ಅದ್ರ ಅಕಾರ್ಡಿಂಗ್ಲಿ. ಮಕ್ಕಳದ್ದು ಹೇಗಿರುತ್ತೆ ಅಂತಂದ್ರೆ ಈಗ ಅವ್ರು ಸ್ಕೂಲಿಗೆ ಹೋಗ್ತಾರೆ ಅಥವಾ ಇನ್ನೇನು ಕ್ಲಾಸಸ್ಗಳು, ಎಕ್ಸ್ಟ್ರಾ ಹಾಬೀಸ್ಗಳು. ಸೊ ಸ್ಕಿಲ್ಸ್ ಅಂತ ಬಂದಾಗ ಒಂದು ಫುಲ್ ನಾವು ಇನ್ವೆಸ್ಟ್ ಮಾಡ್ತೀವಲ್ಲ, ನಮ್ ಟೈಮ್, ಎನರ್ಜಿ, ಮನಿ ಎಲ್ಲಾನು ಇನ್ವೆಸ್ಟ್ ಮಾಡುವಂತ ಸ್ಕಿಲ್ಸ್ ಗಳೇನಿರುತ್ತೆ, ಅಕಾಡೆಮಿಕ್ಸ್ ಇರ್ಬೋದು, ಅಥವಾ ಫಾರ್ ಎಕ್ಸಾಂಪಲ್ ಇವಾಗ ಶಿಷ್ಯ ಯೋಗ ಕಲಿತಿದ್ದಾನೆ ಅದರಲ್ಲಿ ಇರ್ಬಹುದು, ಅಥವಾ ಮ್ಯೂಸಿಕ್ ಇರ್ಬಹುದು, ಎನಿಥಿಂಗ್, ರವಿಶ್ ಮ್ಯೂಸಿಕ್ ಇರ್ಬೋದು. ಸೊ ಏನ್ ಸ್ಕಿಲ್ಸ್ ಅನ್ನ ಮಕ್ಕಳು ಅಚೀವ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೋ ಅವ್ರ ಹತ್ರ ಇರೋ ವಸ್ತುಗಳು ಅದಕ್ಕೆ ಪೂರಕವಾಗಿರ್ಬೇಕು ಅಂತ ನಾನು ಪ್ರಿಫರ್ ಮಾಡ್ತೀನಿ. ಸಪರೇಟ್ ಆಗಿ ಎಲ್ಲಾನು ಕೂಡ ಸಾರ್ಟ್ ಆಗಿರ್ಬೇಕು, ಅಕಾಡೆಮಿಕ್ ಇದು, ಈ ಸ್ಕಿಲ್ ಅನ್ನೋ ಹಾಗೆ. ಅಥವಾ ಹಾಬೀಸ್ ಅಂತ ಬಂದ್ರೆ ಅವ್ರಿಗೇನ್ ಎಕ್ಸ್ಟ್ರಾ ಹಾಬೀಸ್ ಇರುತ್ತೆ, ರೀಡಿಂಗ್ ಸ್ಕಿಲ್ಸ್ ಇರ್ಬೋದು, ಅಥವಾ ಎಕ್ಸ್ಟ್ರಾ ರೀಡಿಂಗ್ ಇರ್ಬೋದು, ಪ್ಲೇ ಇರ್ಬೋದು, ಆಟ ಆಡೋದಿರ್ಬೋದು, ಏನ್ ಅದಕ್ಕೆ ರಿಲೇಟೆಡ್ ಏನ್ ಬೇಕೋ ಆ ಕ್ಯಾಟಗರಿನಲ್ಲಿ ತೀರಾ ಒಂದು ಮಿನಿಮಮ್ ಏನ್ ಬೇಕಾಗುತ್ತೋ ಆ ವಸ್ತುಗಳನ್ನ ಮಾತ್ರ ಜೋಡಿಸಿಟ್ಟಿರ್ತೀನಿ. ಇಲ್ಲ ಕೆಲವರಿಗೆ ಚೆನ್ನಾಗಿ ಡ್ರೆಸ್ ಅಪ್ ಆಗುವಂತ ಒಂದು ಅದೇ ಒಂದು ಹವ್ಯಾಸ ಇರ್ಬೋದು, ಆ ಟೈಮಲ್ಲಿ ನೀವು ಮೇಕಪ್ ಅನ್ನು ಕೂಡ ಒಂದು ಹಾಬೀಸ್ ಕ್ಯಾಟಗರಿಗೆ ಸೇರಿಸ್ಕೋಬಹುದು. ಆತರ ಏನೊಂದು ಸ್ಕಿಲ್ಸ್ ಅಂಡ್ ಹಾಬೀಸ್ ಅನ್ನು ಸಪ್ರೇಟ್, ಅದ್ರಿಂದ ಏನಾಗುತ್ತೆ ಗೊತ್ತಾ, ಪ್ರತಿ ಒಂದ್ರಲ್ಲೂ ಕ್ಲಾರಿಟಿ ಸಿಗತ್ತೆ. ಇದಿಷ್ಟು ನನ್ನ ಅಗತ್ಯಗಳು, ಇದನ್ನ ಪೂರೈಸ್ಕೊಳ್ಳೋದಕ್ಕೆ ನನಗೆ ಏನ್ ಬೇಕು, ಆ ನನಗೇನ್ ಬೇಕು ಅನ್ನೋದನ್ನ ನಾವು ತಗೊಳ್ಳುವಾಗ ಆದಷ್ಟು ಪರಿಸರಕ್ಕೆ ಹಾನಿ ಆಗಿರುವಂತ ವಸ್ತುಗಳನ್ನ ಹೇಗ್ ನಾವು ತಗೊಳ್ಳೋದು, ಇಷ್ಟನ್ನೇ ಗಮನಿಸ್ತಾ ಹೋದ್ರೆ ಸಾಕು, ನಿಧಾನಕ್ಕೆ ತಾನಾಗಿ ನಮ್ಮ ಲೈಫ್ ಸ್ಟೈಲ್ ಬದಲಾಗ್ತಾ ಹೋಗುತ್ತೆ. ಯಾವಾಗ ನೀವು ಒಂದು ಮಿನಿಮಮ್ ಇದ್ರ ಜೊತೆಗೆ ಒಂದು ಕ್ಲಾರಿಟಿ ಜೊತೆಗೆ ಒಂದು ಉದ್ದೇಶನ ಪೂರ್ತಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿರಲ್ಲ, ಪರಿಸರಕ್ಕೂ ಹಾನಿ ಆಗಿರೋ ಹಾಗೆ, ತಾನಾಗಿನೇ ಇದರಿಂದ ಅನ್ನೋವಿಂದ ಸಾಕಷ್ಟು ಗುಡ್ ಬೆನಿಫಿಟ್ಸು, ಒಂದು ಪಾಸಿಟಿವಿಟಿ ಇರ್ಬೋದು, ಪ್ಯೂರಿಟಿ ಇರ್ಬೋದು, ಕಂಪ್ಯಾಷನ್ ಇರ್ಬೋದು, ಪ್ರತಿಯಾಗಿ ಒಂದು ಪ್ರೀತಿ ಇರ್ಬೋದು, ಎಷ್ಟೊಂದು ಒಳ್ಳೊಳ್ಳೆ ಅಂಶಗಳು ಡೆವಲಪ್ ಆಗ್ತಾ ಹೋಗುತ್ತೆ. ಒಂದೊಂದು ಕೂಡ ಸರ್ಪ್ರೈಸಿಂಗ್ ಫ್ಯಾಕ್ಟರ್ ಅಂತ ಅನ್ಸುತ್ತೆ, ಅಷ್ಟು ಒಳ್ಳೆ ಗುಣಗಳು ನಮ್ಮಲ್ಲಿ ಡೆವಲಪ್ ಆಗ್ತಾ ಹೋಗುತ್ತೆ. ಸೊ ನಿಮ್ ಮನೆಯಲ್ಲಿ ಒಂದು ಸೆಕೆಂಡ್ ನೀವು ಯೋಚಿಸಿ ನೋಡಿ, ಈ ವಸ್ತು ನನ್ನ ಜೀವನದಲ್ಲಿ ಏನು ಉದ್ದೇಶನ ಫುಲ್ಫಿಲ್ ಮಾಡ್ತಾ ಇದೆ, ಇದು ನನ್ಗೆ ನಿಜವಾಗ್ಲೂ ಅಗತ್ಯ ಇದೆ, ಇದು ಇಲ್ಲ ಅಂತಂದಿದ್ರು ನಾನು ತಗೊಳ್ತಾ ಇದ್ನ, ಅಥವಾ ಇದು ಇದೆ ಅನ್ನೋದಕ್ಕೆ ಅಲ್ಲಿ ಇದೆಯಾ, ಇದೆ ಅನ್ನೋದಕ್ಕೆ ಇದೆ ಅಂತ ನಾವು ಅಂದ್ಕೊಳ್ತೀವಿ, ಆದ್ರೆ ಅದು ಕೂಡ ನಮ್ಮ ಅಟೆನ್ಷನ್ ಅನ್ನ ಕೇಳ್ತಿರುತ್ತೆ. ಸುಮ್ನೆ ಯಾವ್ದು ಇರಲ್ಲ, ಮನೇಲಿ ಒಂದು ವಸ್ತು ಇದ್ರೆ ಅದನ್ನ ಧೂಳು ಒರೆಸಿರೋ ಕೆಲಸ ಆದ್ರೂ ಕೂಡ ಇರುತ್ತೆ, ಸುಮ್ನೆ ಯಾವ್ದು ಇರಲ್ಲ. ಸಮ್ವಾಟ್ ಅಟೆನ್ಷನ್, ಒಂದು ಫಿಸಿಕಲ್ ಸ್ಪೇಸ್ ಅನ್ನ, ಮೆಂಟಲ್ ಸ್ಪೇಸ್ ಅನ್ನ ಎರಡೂ ಕೂಡ ತಗೊಳುತ್ತೆ ಎಕ್ಸ್ಟ್ರಾ ಇರೋ ಥಿಂಗ್ಸ್ಗಳು. ಹಾಗಾಗಿ ಸಾಧ್ಯ ಆದಷ್ಟು ನಾವು ಮಿನಿಮಮ್ ವಸ್ತುಗಳ ಜೊತೆಗೆ ನಾವು ಮ್ಯಾನೇಜ್ ಮಾಡ್ತಾ ಹೋದ್ರೆ, ಪ್ರಕೃತಿಗೆ ಪೂರಕವಾಗಿ ಒಂದು ಸಸ್ಟೈನಬಲ್ ಲೈಫ್ ಸ್ಟೈಲ್ ನ ಬದುಕ್ತಾ ಹೋದ್ರೆ, ಸಸ್ಟೈನಬಲ್ ಮಿನಿಮಲಿಸಮ್ ಅನ್ನೋದು ಇವೆರಡನ್ನು ಕೂಡ ಒಳಗೊಂಡಿರುವಂತದ್ದು.
ಮಿನಿಮಲಿಸಂ ಕಾನ್ಸೆಪ್ಟ್ ಇದೆ, ಅದರ ಜೊತೆಗೆ ಸಸ್ಟೈನಬಿಲಿಟಿನೂ ಕೂಡ ಇನ್ಕ್ಲೂಡ್ ಆಗಿದೆ. ಆಗ ನೀವು ಒಂದು ನೀಟ್ ಆಗಿ ಸಸ್ಟೈನಬಲ್ ಲೈಫ್ ಸ್ಟೈಲ್ ಅನ್ನು ಕೂಡ ಬದುಕೊಂಡು ಹೋಗೋದು ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ಅಗೇನ್ ಮಿನಿಮಲಿಸಮ್ ಅನ್ನು ನೀವು ತಗೊಳ್ಳೋದು ಡಿಕ್ಲೇರ್ ಮಾಡ್ತಾ ಹೋಗ್ಬೋದು. ಸಸ್ಟೈನಬಿಲಿಟಿನಲ್ಲೂ ಅನಗತ್ಯವಾಗಿ ಒಂದು ರಾಶಿ ಸಸ್ಟೈನಬಲ್ ಪ್ರಾಡಕ್ಟ್ಸ್ ಅನ್ನ ತಗೊಳ್ತಾ ಹೋಗೋದು. ಅಥವಾ ಕಾಟನ್ ಬಟ್ಟೆನೇ ಸರಿ, ಕಾಟನ್ ಬಟ್ಟೆಗೆ ನೀವು ತುಂಬಾ ಬಟ್ಟೆಗಳನ್ನ ಪರ್ಚೇಸ್ ಮಾಡ್ತಾ ಇದ್ರೆ ಅದಕ್ಕೂ ಕೂಡ ರಿಸೋರ್ಸ್ ಯೂಸ್ ಆಗುತ್ತೆ, ಅದಕ್ಕೂ ಕೂಡ ಟ್ರಾನ್ಸ್ಪೋರ್ಟೇಶನ್ ಆಡ್ ಆಗುತ್ತೆ, ಅದು ಕೂಡ ಎಂಡ್ ಆಫ್ ವೇಸ್ಟ್ ಹ್ಯಾಂಡ್ಲಿಂಗ್ ಆಗ್ಬೇಕಾಗಿರುತ್ತೆ. ಸೊ ಅದ್ರ ಬದಲು ಮಿನಿಮಮ್ ನಂಬರ್, ನಿಮ್ಗೆ ಎಷ್ಟು ಮಿನಿಮಮ್ ಅಗತ್ಯ ಇದೆಯೋ ಅಷ್ಟು ಮಾತ್ರನೇ ಸಸ್ಟೈನಬಲ್ ಪ್ರಾಡಕ್ಟ್ಸ್ ಅನ್ನ ಪರ್ಚೇಸ್ ಮಾಡಿದ್ರೆ ಖಂಡಿತ ಲೈಫ್ ಸ್ಟೈಲ್ ಇನ್ನೂ ಮೋರ್ ಮೀನಿಂಗ್ಫುಲ್ ಆಗುತ್ತೆ. ಸೊ ಈ ಸಸ್ಟೈನಬಲ್ ಮಿನಿಮಲಿಸಂ ಜರ್ನಿನಲ್ಲಿ ರೈಟ್ ನೌ ನಾನಿದ್ದೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನಾನು ಹೇಳಿದ್ನಲ್ಲ, ಈ ಸ್ಯಾಗ್ರಿಗೇಷನ್, ಫುಡ್, ಶೆಲ್ಟರ್, ಕ್ಲಾತ್, ಹೈಜೀನ್, ಸ್ಕಿಲ್ಸ್ ಅಂಡ್ ಹಾಬೀಸ್, ಇವಿಷ್ಟ್ರ ಬಗ್ಗೆ ನಾನು ಅಪ್ಕಮಿಂಗ್ ವಿಡಿಯೋಸ್ಗಳಲ್ಲಿ ಒಂದೊಂದಾಗಿ ಡೀಟೇಲ್ಸ್ ಗಳನ್ನ ಶೇರ್ ಮಾಡ್ತಾ ಹೋಗ್ತೀನಿ. ಜಸ್ಟ್ ನಿಮ್ಮನೇನು ಕೂಡ ಒಮ್ಮೆ ಕ್ರಾಸ್ ಚೆಕ್ ಮಾಡೋದಕ್ಕೆ ನೀವು ಕೂಡ ರೆಡಿಯಾಗಿ ಮನಸ್ಸನ್ನು ಕೂಡ ಒಂದು ಆರೋಗ್ಯವಾಗಿ ಇರಿಸ್ಕೊಂಡು ನೆಮ್ಮದಿಯಿಂದ ಪೀಸ್ಫುಲ್ ಆಗಿ ಕ್ಲಾರಿಟಿ ಜೊತೆ ಮುಂದಕ್ಕೆ ಸಾಗೋಣ. ಪರಿಸರನೂ ಕೂಡ ಒಂದು ಪ್ರೀತಿಯಿಂದ ಹಸಿರು ಸಿರಿಯನ್ನ ಉಳಿಸ್ಕೊಂಡು ಪರಿಸರಕ್ಕೆ ಹಾಳಾಗದ ಹಾಗೆ ನಾವು ನಮ್ಮ ಜೀವನವನ್ನ ಮುಂದಕ್ಕೆ ಸಾಗಿಸೋಣ. ಎರಡೂ ಕೂಡ ಸಾಧ್ಯ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಅನಿಸಿಕೆಗಳನ್ನ ಆಸ್ ಯೂಶುವಲ್ ಕಮೆಂಟ್ ತಿಳಿಸಬಹುದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದಗಳು.